ಬೆಂಗಳೂರಿನ ಸೆಂಟ್ರಲ್ ಜೈಲಿನಂತೆಯೇ ಬಳ್ಳಾರಿ ಜೈಲಿನಲ್ಲೂ ಕೂಡ ಗಾಂಜಾ ಮತ್ತು ಇನ್ನಿತರ ಮಾದಕ ವಸ್ತುಗಳು ಸಿಗುತ್ತಂತೆ. ಆದ್ದರಿಂದ ದರ್ಶನ್ರನ್ನ ತಿಹಾರ್ ಜೈಲಿಗೆ ಹಾಕಬೇಕು ಅಂತ ಮಾಜಿ ಕೈದಿಯೊಬ್ಬರು ಹೇಳಿದ್ದಾರೆ. ಅವರ ಮಾತುಗಳನ್ನೊಮ್ಮೆ ಕೇಳ್ಬಿಡಿ. ಒಂದು ವ್ಯವಸ್ಥೆ ನಡೆದೈತೆ. ಇನ್ನು ಸಣ್ಣ ಜೈಲು ಮುಂದೆ ಅವನ ಕಚಡ ರೋಗಿ ಆಗ್ತಾನೆ. ದರ್ಶನ್ ಭದ್ರತೆ ಬಗ್ಗೆ ನನಗೆ ಚಿಂತೆ ಆಗಿದೆ. ಇವತ್ತು ದರ್ಶನ್ ಅವರ ಪರಪ ಅಗ್ರಹಾರದಲ್ಲಿ ಇದ್ದಾಗನ ಇಂಥ ಒಂದು ವ್ಯವಸ್ಥೆ ನಡೆದೈತೆ ಅಂದ್ರೆ ಇನ್ನು ಸಣ್ಣ ಜೈಲು, ಯಾಕಂದ್ರೆ ಜನಸಂಖ್ಯೆ ಇರ್ತಕ್ಕಂಥ ಸಣ್ಣ ಜೈಲು, ಯಾಕಂದ್ರೆ ಹೆಬಿಚೋಲ್ ಇರ್ಬೋದು. ಪ್ರತಿಯೊಬ್ಬರು ಸಿಗ್ಲಿ ಬಸ್ಸನ್ ಅಂತ ಬುದ್ಧಿವಂತರು, ಕ್ರಿಮಿನಲ್ಗಳು, ನೆಟೋರಿಸ್ಗಳು, ನಕ್ಸಲ್ಗಳು, ಪ್ರತಿಯೊಂದು ಹ್ಯಾಬಿಚೋಲ್ಗಳು ಅಲ್ಲಿ ಇರ್ತಾರ. ನಟ ದರ್ಶನ್ರನ್ನ ತಿಹಾರ್ ಜೈಲಿಗೆ ಹಾಕಬೇಕು. ದರ್ಶನ್ ಅವರಿಗೆ ಒಂದು ನ್ಯಾಯ ಸಿಗಬೇಕಂದ್ರೆ ಅವ್ರ ಹೆಂಡತಿ, ಮಕ್ಕಳು ಮತ್ತು ವಕೀಲರು ಆ ಒಂದು ವ್ಯವಸ್ಥೆಯನ್ನು ಮುಂದಿಟ್ಟುಕೊಂಡು ತಿಹಾರ್ ಜೈಲಿನಲ್ಲಿ ಅವ್ರನ್ನ ಸೇಫ್ ಆಗಿಟ್ಟು ಆ ಪ್ರಕರಣ ಅತಿ ಶೀಘ್ರದಲ್ಲಿ 11 ತಿಂಗಳದೊಳಗೆ ಈ ಒಂದು ಕೇಸಿನ ತೀರ್ಪು ನ್ಯಾಯಾಂಗದಿಂದ ಹೊರಬಿತ್ತಂದ್ರೆ ಅವನಿಗೆ ಮುಂದೆ ಅಪರಾಧಿ ಆದರೆ ಶಿಕ್ಷೆ ಅನುಭವಿಸ್ತಾನೆ ಸ್ವತಂತ್ರವಾಗಿ, ನಿರಪರಾಧಿ ಆದರೆ ಇವತ್ತು ಅವನಿಗೆ ಆದಂಥ ನೋವುಗಳನ್ನ ಮಾನವ ಹಕ್ಕು ಆಯೋಗದಿಂದ ಪಡ್ಕೊತಾನೆ. ನಾನೇ ಪಾರಿವಾಳದಿಂದ ಗಾಂಜಾ ತರಿಸಿದ್ದೇನೆ. ನೀವು ಎಂಥ CC ಕ್ಯಾಮ್ರಾ ಅಳವಡಿಸ್ರಿ, ಯಾವುದೇ ಅಳವಡಿಸ್ರಿ, ಇವತ್ತು ಪಾರಿವಾಳ ಕಡೆಯಿಂದ ಗಾಂಜಾ ತರಿಸಿ ಸೇದಿದಂಥ ದಾಖಲೆ ಬರೆದಂಥ ಬಸ್ಸೇ ಇದ್ದೇನೆ. ಅದಕ್ಕೋಸ್ಕರ ನನ್ನ ಆ ಜೈಲು ಇತಿಹಾಸನ ತಿಳ್ಕೊಬೇಕಾದ್ರೆ ಎಳೆಯಾಗಿ ಬಿಚ್ಚಿ ಹೇಳಿದ್ರೆ ಎಲ್ಲ ಅಪರಾಧ ಕರ್ನಾಟಕ ಜೈಲು ಆಗತಿ, ಜೈಲು ಕರ್ನಾಟಕ ಆಗತಿ. ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ವಜಾ ಮಾಡಿ ಹೆಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಇವತ್ತು ಅಮಾಯಕ ಪೊಲೀಸರನ್ನು ಸಸ್ಪೆಂಡ್ ಮಾಡಿದ್ರಲ್ಲ, DIG ಮಾಡಿರಿ, IG ಮಾಡಿರಿ, ಜೈಲು ಅಧೀಕ್ಷಕರನ್ನು ಮಾಡಿರಿ. ಅವ್ರ ಮುಖಾಂತರದಿಂದ, ಅವರ ಬೆಂಬಲದಿಂದ, ರಾಜಕೀಯ ಬೆಂಬಲದಿಂದ ಇವತ್ತು ಒಬ್ಬೊಬ್ಬ ರೌಡಿಗೂ 10 ಮಂದಿ ಶಾಸಕರು ಬೆಂಬಲ ಕೊಡ್ತಾರೆ. ಇದಕ್ಕೇನಂತೀರಿ? ಜೈಲು ರೌಡಿನ ಬೇರೆ, ರಿಯಲ್ ರೌಡಿನ ರಾಜಕಾರಣಿಗಳು. ಅದಕ್ಕೋಸ್ಕರ ಇವತ್ತು ಹೆಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಅಪರಾಧವನ್ನು ದೇಶಿಸಿ ಅಪರಾಧಿಯನ್ನು ದೇಶಿಸುವುದರಲ್ಲಿ ಹಕ್ಕೆ ಯಾವುದು ಇದೆಯಲ್ಲ. ನಾ ಕಂಡ ಜೈಲುಗಳು ಹೇಗಿದ್ವು ಗೊತ್ತಾ? 1988ರಿಂದ ನಾ ಕಂಡ ಜೈಲುಗಳು ಅಂದ್ರೆ ಧಾರವಾಡ, ಬೆಳಗಾವಿ, ಬಳ್ಳಾರಿ, ಆಮೇಲೆ ಬೆಂಗಳೂರು, ಗಾಂಧಿನಗರ, ಪರಪ ಅಗ್ರಹಾರ, ಮೈಸೂರು, ಆಮೇಲೆ ಬಿಜಾಪುರ, ಗುಲ್ಬರ್ಗ ಎಲ್ಲ ಜೈಲು ನೋಡಿದ್ದೀನಿ. ಆದರೆ ಅತಿ ಹೆಚ್ಚು ನನ್ನ ಸರ್ವಿಸ್ ಇರೋದ ಹೆಬಿಚೋಲ್ ಬಳ್ಳಾರಿ ಜೈಲು, ಅದಕ್ಕಿಂತ ಅತಿ ಹೆಚ್ಚು ಇಂಡಲ್ಗಾ ಜೈಲು, ಅದಕ್ಕಿಂತ ಹೆಚ್ಚು ನನ್ನ ಜಿಲ್ಲಾ ಜೈಲು ಅಂದ್ರೆ ಧಾರವಾಡ ಸೆಂಟ್ರಲ್ ಜೈಲು. ಎಂತೆಂಥ ರೌಡಿಗಳನ್ನ ನಾನು ಕಂಡಿಲ್ಲ. ರೌಡಿಗಳಿಗೆ ಎಂತೆಂಥ ರೌಡಿಗಳು ಈ ಸಿಗ್ಲಿ ಬಸ್ಸಿನ ಜೊತೆಲಿ ಇದ್ದಂಥವ್ರು ಅದಾರ. ಅವ್ರ ಇತಿಹಾಸನ ತಿಳ್ಕೊಂಡಿದ್ದೀನಿ. ಪ್ರತಿಯೊಂದು 511 ಕ್ರಿಮಿನಲ್, 158 ಸಿವಿಲ್, ಆಡೋ ಮಕ್ಕಳಿಗೂ ಅಚ್ಚ ಕನ್ನಡದಲ್ಲಿ ನನ್ನ ಕರ್ನಾಟಕದ ಕನ್ನಡಿಗರು ಅಷ್ಟೇ ಅಲ್ಲ ಭಾರತೀಯರಿಗೂ ತಲೆಯಲ್ಲಿಟ್ಟರೆ ನಿಜವಾಗಿ ಕಾನೂನು ಚಿಕ್ಕದಾಗ್ತೈತಿ, ಜೈಲು ಚಿಕ್ಕದಾಗ್ತೈತಿ. ಇಂಥ ದರ್ಶನ್ ಅವರು ಅರ್ಥ ಮಾಡಿಕೊಂಡು ಒಳ್ಳೆ ಜೀವನ ಮಾಡಲಿ ಅನ್ನೋದೇ ನನ್ನ ಆಸೆ. ದರ್ಶನ್ ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ಉದ್ದೇಶ ಯಾರ್ದಿಲ್ಲ. ದರ್ಶನ್, ನೀನು ಮೊದಲು ಮಾನವನಾಗು. ಜೈಲಿಗೆ ಹೋದ್ರೂ ಬುದ್ಧಿ ಬರಲಿಲ್ಲ ಅನ್ನೋದಕ್ಕಿಂತ ಇವತ್ತು ಸಿಗ್ಲಿ ಬಸ್ಸ, ಕನ್ಯಶಿವರಾಮ, ಅಂಗುಲಿಮಾಲ, ರಾಬಿನ್ ಹುಡ್, ಸಿಂಧೂರ್ ಲಕ್ಷ್ಮಣ, ಈ ಸಿಗ್ಲಿ ಬಸ್ಸನಂತವ್ರ ನೋಡಿ ತಿಳ್ಕೊಂಡ್ರೆ ನಿಜವಾಗಿ ಮತ್ತೆ ಹೊರಗೆ ಬಂದು ಹೀರೋ ಆಗ್ಬೋದು. ಇಲ್ಲ ಅಂದರೆ ದರ್ಶನ ಆ ಜೈಲು ರೌಡಿ ಆಗುತ್ತಾನೆ ಹೊರತು ಮುಂದೆ ಅವನು ಕಚಡ ರೌಡಿ ಆಗ್ತಾನೆ. ಅದನ್ನು ಬಿಟ್ಟರೆ ನಾನು ಏನು ಹೇಳೋಕ್ಕಾಗಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್, ಜೈ ಸಂಗೊಳ್ಳಿ ರಾಯಣ್ಣ. ಬಳ್ಳಾರಿಯಲ್ಲಿ ದಾಸ ಬಂಧಿಯಾಗ್ತಾ ಇದ್ದಂತೆ ಇತ್ತ ಚಿಕ್ಕಣ್ಣನಿಗೂ ಕೂಡ ಮತ್ತೆ ಸಂಕಷ್ಟ ಶುರುವಾಗಿದೆ. ದರ್ಶನ್ ಭೇಟಿ ಮಾಡಿದ ಒಂದೇ ತಪ್ಪಿಗೆ ವಿಚಾರಣೆಯ ಬಿಸಿ ತಟ್ಟಿದೆ. ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಮತ್ತೆ ಆ ತಪ್ಪು ಮಾಡಲ್ಲ ಎಂತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಉಪಾಧ್ಯಕ್ಷರೇ ಸ್ವಲ್ಪ ವಿಚಾರಣೆಗೆ ಬರ್ತೀರಾ? ದರ್ಶನ್ ಭೇಟಿ ಮಾಡಿದ್ದಕ್ಕೆ ಮತ್ತೆ ಶಾಕ್. ಅದೇನೋ ಅಂತಾರಲ್ಲ, ಇರ್ಲಾರ್ದೆ ಅದೇನೋ ಮಾಡ್ಕೊಂಡ್ರಂತೆ. ಆ ಮಾತು ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಚಿಕ್ಕಣ್ಣಗೆ ಸರಿಯಾಗಿ ಅಪ್ಲೈ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ನಟ ಚಿಕ್ಕಣ್ಣ ಇಂದು ACP ಕಚೇರಿಗೆ 2ನೇ ಬಾರಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಆರೋಪಿ ದರ್ಶನ್ ಭೇಟಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಕ್ಕೆ ಮತ್ತೆ ವಿಚಾರಣೆಯನ್ನು ನಡೆಸಲಾಗಿದೆ. ಅಯ್ಯೋ ಸರ್, ನಂಗೂ ಏನು ಗೊತ್ತಿರಲಿಲ್ಲ.
ವಿಚಾರಣೆ ಬಳಿಕ ಮಾತನಾಡಿದ ಚಿಕ್ಕಣ್ಣ, ನಾನೊಬ್ಬ ಸಾಕ್ಷಿದಾರ, ಆದ್ರೂ ದರ್ಶನ್ ಭೇಟಿ ಮಾಡಬಾರ್ದು ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದೆ ಅಂತ ಉಪಾಧ್ಯಕ್ಷರು ಉಸಿರಿದ್ರು. ನೋಡಕ್ ಹೋಗಿದ್ವಲ್ಲ, ಅದಕ್ಕೆ ಅಲ್ಲಿ ಹೋದಾಗ ಏನೇನು ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನ ಕೇಳಕ್ಕೆ ಕರೆಸಿದ್ರು. ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು, ವಿಚಾರಣೆ ಕರೆದಿದ್ರು, ಅದಕ್ಕೆಲ್ಲ ಉತ್ತರಿಸಿದ್ರು. ಇಲ್ಲ ಗೊತ್ತಿರಲಿಲ್ಲ ಸರ್, ಅದಕ್ಕೆ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಗೊತ್ತಿರಲಿಲ್ಲ, ಅದಕ್ಕೆ ಕರೆದಿದ್ರು. ಈಗ ಅವ್ರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಸರ್. ಇದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ, ನಾನು ಒಬ್ಬ ಸಾಕ್ಷಿದಾರ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ. ಇಲ್ಲ ಏನು ಹೇಳಿಲ್ಲ. ಕರೆದ್ರೆ ಖಂಡಿತ ಬಂದು ಸಹಕಾರ ಕೊಡ್ತೀನಿ. ಈಗೇನು ಮಾತಾಡೋದು ಬೇಡ ಸರ್, ಅದು ಮಾತಾಡೋ ಟೈಮ್ ಅಲ್ಲ, ಮಾತಾಡೋಣ. ದರ್ಶನ್ ಅವ್ರು ಏನಾದ್ರು ಕರೆದಿದ್ರ? ಇಲ್ಲ ಸರ್, ಯಾರೂ ಕರೆದಿರಲಿಲ್ಲ. ನೆನ್ನೆ ಕೊಟ್ಟಿದ್ರು, ಇವತ್ತು. ಸರ್, ನಂಗೂ ಏನು ಗೊತ್ತಿರಲಿಲ್ಲ. ನಟ ದರ್ಶನ್ ಜೊತೆ ಕೊಲೆಯ ದಿನ ಪಾರ್ಟಿ ಮಾಡಿದ್ದ ಹಾಸ್ಯ ನಟ ಚಿಕ್ಕಣ್ಣರನ್ನ ಈ ಹಿಂದೆ 3 ಗಂಟೆಗಳ ಕಾಲ ವಿಶೇಷ ತನಿಖಾ ತಂಡ ವಿಚಾರಣೆಯನ್ನು ನಡೆಸಿತ್ತು. ಅಂದೇ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದು ನಿಜ ಎಂದು ಚಿಕ್ಕಣ್ಣ ಒಪ್ಪಿಕೊಂಡಿದ್ರು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರದಲ್ಲಿ ದಾಸನ ರಾಜಾತಿಥ್ಯದ ಅಸಲಿ ಎತ್ತು ಬಟಾ ಬಯಲಾಗಿದೆ. ಇದರ ಬೆನ್ನಲ್ಲೇ ರಾಜ್ಯದ ಉಳಿದ ಕಾರಾಗೃಹಗಳ ಕಹಾನಿಯೂ ಒಂದೊಂದಾಗಿ ಹೊರಬರ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಶಿವಮೊಗ್ಗದಲ್ಲಿ ನೋಡೋದಾದ್ರೆ ಹೈಟೆಕ್ ಕೇಂದ್ರ ಕಾರಾಗೃಹ ಇದೆ. ಆದರೆ ಇಲ್ಲಿ ಜಾಮರ್ ಇಲ್ಲದೆ ಇರುವಂಥದ್ದು ರೌಡಿಗಳಿಗೆ ಸಾಕಷ್ಟು ಅನುಕೂಲವನ್ನ ಮಾಡಿಕೊಟ್ಟಿರುವಂಥದ್ದು. ಇದೊಂದು ಫೋಟೋ ರಾಜ್ಯಾದ್ಯಂತ ಹಲ್ಚಲ್ಲೆಬ್ಬಿಸಿದೆ. ಅಬ್ಬಬ್ಬಾ, ಜೈಲಿನಲ್ಲಿ ರಾಜಾತಿಥ್ಯ ಸಿಗುತ್ತೆ, ದಾಸನ ಕೈಯಲ್ಲಿ ಸಿಗರೇಟ್, ಕೈಯಲ್ಲಿ ಕಾಫಿ ಕಪ್. ಇದು ಪರಪ್ಪನ ಅಗ್ರಹಾರವೋ ರೆಸಾರ್ಟೋ ಅನ್ನೋ ಪ್ರಶ್ನೆ ಹುಟ್ಟುಹಾಕಿತ್ತು. ಇದರ ಬೆನ್ನಲ್ಲೇ ರಾಜ್ಯದ ಕಾರಾಗೃಹಗಳ ಬಗ್ಗೆ ಚರ್ಚೆ ಶುರುವಾಗಿದೆ. ಇದು ನೋಡಿ, ಶಿವಮೊಗ್ಗ ಹೈಟೆಕ್ ಜೈಲ್ ಸೌತ್ ಕೊರಿಯನ್ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. ಆದ್ರೆ ಇಂಥ ಹೈಟೆಕ್ ಜೈಲಿಗೆ ಜಾಮರ್ ಇಲ್ಲ. ಶಿವಮೊಗ್ಗ ವಿಮಾನ ನಿಲ್ದಾಣ ಕಾರ್ಯಚಟುವಟಿಕೆಗೆ ಅಡ್ಡಿಯಾಗುವ ಕಾರಣ ಇಲ್ಲಿ ಜಾಮರ್ ಅಳವಡಿಸಿಲ್ವಂತೆ. ವಿಮಾನಗಳ ಕಾರ್ಯಾಚರಣೆ ಸಿಗ್ನಲ್ಗಳ ಮೂಲಕವೇ ನಡೆಯುತ್ತೆ. ಹೀಗಾಗಿ ಜಾಮರ್ ಅಳವಡಿಸಲು ಅಡ್ಡಿಯಾಗಿದೆಯಂತೆ. ಇನ್ನು ಜಾಮರ್ ಇಲ್ಲದೆ ಇರೋದ್ರಿಂದ ಜೈಲಿನಲ್ಲಿ ಮೊಬೈಲ್ ಬಳಸಲು ಸಮಸ್ಯೆ ಇಲ್ಲ. ಅಲ್ಲದೆ ಈ ಹಿಂದೆ ಜೈಲ್ ಮೇಲೆ ದಾಳಿ ನಡೆಸಿದ್ದಾಗ ಮೊಬೈಲ್ಗಳು ಸಿಕ್ಕಿದ್ವಂತೆ. ವಿಮಾನ ನಿಲ್ದಾಣದ ಕಾರಣಕ್ಕೆ ಜೈಲು ಹಕ್ಕಿಗಳಿಗೆ ಜಾಮರ್ ಇಲ್ಲದೆ ಇರೋದು ಅನುಕೂಲವಾಗಿದೆ. ಇನ್ನಾದ್ರೂ ಇಲ್ಲಿ ಜಾಮರ್ ಅಳವಡಿಸ್ತಾರಾ? ಕಾದ್ ನೋಡ್ಬೇಕಿದೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಾಜ್ಯದಲ್ಲಿ ಡಿಕೆಶಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಆಗಿದೆ. ಆದರೆ ಬಿಜೆಪಿ ನಾಯಕರ ಅದೊಂದು ಸಂದೇಶ ಮತ್ತೊಂದು ಸಂಕಷ್ಟವನ್ನ ತಂದೊಡ್ಡಿದೆ. ಡಿಸಿಎಂ ಮತ್ತೆ ಕಾನೂನು ಸಂಕೋಲೆಯಲ್ಲಿ ಸಿಲುಕಾಗ್ತಾರಾ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಡಿಕೆ ಶಿವಕುಮಾರ್ಗೆ ತಾತ್ಕಾಲಿಕ ರಿಲೀಫ್.